ಹೇಗೆ ನಾವು ರೈಟ್ ಬಿಸ್ನೆಸ್ ಮಾಡೋದು. ರೈಟ್ ಬಿಸ್ನೆಸ್ ಅಂದರೆ ಏನು, ಯಾವಾಗ ಕೆಲಸ ಮಾಡ್ತಾ ಸುಸ್ತಾಗಲ್ವೋ, ಇನ್ನೂ ಎನರ್ಜಿ ಬರ್ತದೋ, ಹಗಲು ರಾತ್ರಿಯ ವ್ಯತ್ಯಾಸ ಗೊತ್ತಾಗಲ್ವೋ, ಅದು ಸರಿಯಾದ ಬಿಸ್ನೆಸ್, ಸರಿಯಾದ ಕೆಲಸ. ಆ ಕೆಲಸ ಮಾಡ್ತಾ ಮುಖದಲ್ಲಿ ಒಂದು ಕಳೆ ಇರ್ಬೋದು, ತುಂಬ ಹಣ ಬರ್ತಿರ್ಬೋದು, ಅದು ಸರಿಯಾದ ಬಿಸ್ನೆಸ್ಸು. ನಾವು ಬಿಸ್ನೆಸ್ಸಲ್ಲಿ ಇರಬೇಕಾದ್ರೆ ಏನು ಮಾಡುವುದರ ಅವಶ್ಯಕತೆ ಇದೆ, ಸಮಯಕ್ಕೆ ತಕ್ಕಾಗಿ ಡಿಸಿಷನ್ ತೊಗೋಬೇಕಾಗತ್ತೆ. ಕೆಲವೊಂದು ಸಲ ಏನು ಮಾಡ್ತೀರ ಅಂದರೆ, ಚಿಕ್ಕ ವಯಸ್ಸಿನಲ್ಲಿ ಯಾವುದೋ ಹಾಬಿ ಇತ್ತು, ನೀವು ಆ ಹಾಬಿಗೋಸ್ಕರ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ, ಅದರಿಂದ ಪ್ರೇರೇಪಿತರಾಗಿದ್ದೀರ. ನಿಮ್ಮ ಈಗಿರುವ ಕೆಲಸ ಚೆನ್ನಾಗಿ ನಡೀತಿರ್ಬೋದು. ನಾನು ಪೇಂಟರ್ ಆಗ್ತೀನಿ, ಲಕ್ಷ ದುಡಿತೀನಿ, ನಾನು ಮೋಟಿವೇಶನ್ ಸ್ಪೀಕರ್ ಆಗ್ತೀನಿ, ಅದರಿಂದ ದುಡಿತೀನಿ, ಈ ರೀತಿ ಅಂದ್ಕೊಳ್ತಾ ಇರ್ಬೋದು. ಮಾಡಿ, ಅದನ್ನು ಹಾಬಿಯಾಗೇ ಮಾಡಿ, ಬಿಸ್ನೆಸ್ ಆಗಿ ಮಾಡಬೇಡಿ. ಕೆಲವೊಂದು ಸಲ ಬೇರೆಯವರ ಬಿಸ್ನೆಸ್ ನೋಡಿ ನಾವು ಇಂಪ್ರೆಸ್ ಆಗಿ ಅವ್ರು ಚೆನ್ನಾಗಿ ಮಾಡಿದ್ದಾರೆ ಅಂತ ನಾವು ಮಾಡ್ಲಿಕ್ಕೆ ಹೋಗ್ತೀವಿ. ವಿರಾಟ್ ಕೊಹ್ಲಿ, ಧೋನಿನ ನೋಡಿ ನಾನು ಕ್ರಿಕೆಟ್ ಆಡಿ ಕೋಟಿಗಟ್ಟಲೆ ದುಡ್ಡು ಮಾಡ್ತೀನಿ ಅವ್ರ ಥರ ಅಂದ್ಕೊಳ್ತೀನಿ. ಆದರೆ ಅವರ ಪ್ರಯತ್ನ, ಎಷ್ಟು ವರ್ಷದ ಶ್ರಮ ಇದೆ, ಅದು ನಾವು ಯೋಚನೆ ಮಾಡಿರಲ್ಲ. ನೀವು ಏಣಿ ಹತ್ತಬೇಕಾದ್ರೆ 2ನೇ ಹೆಜ್ಜೆ ಯಾವಾಗ ಇಡ್ತೀರ ಗೊತ್ತಾ? ಮೊದಲನೇ ಹೆಜ್ಜೆ ಪೂರ್ತಿ ಭಾರ ತಡ್ಕೊಳ್ಳುತ್ತೆ ಅಂದಾಗ 2ನೇ ಹೆಜ್ಜೆ ಇಡ್ತೀರ. ಇದು ಬಿಸ್ನೆಸ್ಸಿಗೂ ನಿಮ್ಮ ಕೆಲಸಕ್ಕೂ ಅಪ್ಲೈ ಆಗುತ್ತೆ. ಹೊಸ ಬಿಸ್ನೆಸ್ ಮಾಡೋದು, ಜಂಪ್ ಮಾಡೋದು ಹೇಗೆ ಅಂದರೆ, ಇರೋ ಬಿಸ್ನೆಸ್ನ ಫಸ್ಟು ಸ್ಟ್ರಾಂಗ್ ಆಗಿರೋದನ್ನು ನೋಡ್ಕೋಬೇಕಾಗತ್ತೆ. ಕೆಲಸ ಬಿಟ್ಬಿಟ್ಟು ಹೊಸದಾಗಿ ಮಾಡಬೇಕಂತಿದ್ರು, ಅದು ಕ್ಲಿಕ್ ಆಗೋ ತನಕ ನಿಮ್ಮ ಹತ್ರ ಬ್ಯಾಕಪ್ ಹಣ ಇದೆಯಾ, 1 ವರ್ಷ ಸರ್ವೈವ್ ಮಾಡಬಲ್ಲೇನಾ, ಎಮರ್ಜೆನ್ಸಿ ಏನಾದರೂ ಬಂದರೆ ಅದಕ್ಕೆ ಹಣ ಇದೆಯಾ, ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ತಕ್ಷಣ ಲಾಭ ಬರುತ್ತೆ ಅಂದ್ಕೊಂಡು ಹೋದರೆ ಆಗಲ್ಲ. ಏನು ಮಾಡೋದು, ಏನು ಮಾಡ್ತಾ ಇದ್ದೀರೋ ಅದನ್ನು ಇನ್ನೂ ಆಸಕ್ತಿಯಿಂದ ಇಂಟ್ರೆಸ್ಟಾಗಿ ಮಾಡಿ. ಈ ಕೆಲಸ ಮಾಡ್ತಾ ಹೊಸದಾಗಿ ನೀವೇನು ಸ್ಟಾರ್ಟ್ ಮಾಡಬೇಕಂತಿದ್ರೋ ಅದನ್ನು ಕಲೀರಿ, ಅದರ ನಾಲೆಜ್ ಗೇನ್ ಮಾಡ್ಕೊಳ್ಳಿ, ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಳ್ಳಿ. ಒಂದು ಘೋಷಣೆ ಮಾಡ್ಕೊಳ್ಳಿ, ನಾನು ಪ್ರೆಸೆಂಟ್ ಬಿಸ್ನೆಸ್ನ ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡ್ತೀನಿ ಮತ್ತು ಇದನ್ನು ಜಂಪಿಂಗ್ ಪ್ಯಾಡ್ ಆಗಿ ಯೂಸ್ ಮಾಡ್ತೀನಿ. ಇಲ್ಲಿ ಬಲವಾಗಿ ಊರಿ ಮುಂದಿನ ಹೆಜ್ಜೆ ಇಡ್ತೀನಿ. ಯಾವಾಗ ಅಲ್ಲಿಂದ ಹಣ ಬರ್ತಾ ಇದೆ, ಖುಷಿ ಸಿಗ್ತಾ ಇದೆ, ಶಾಂತಿ ಸಿಗ್ತಾ ಇದೆ, ಫ್ಯೂಚರ್ ಕಾಣ್ತಾ ಇದೆ ಅಂತ ಅನಿಸುತ್ತೋ ಆವಾಗ ಹೆಜ್ಜೆ ಇಡ್ತೀನಿ. ನೀವು ಮಾಡ್ತಾ ಇರೋ ಕೆಲಸ ಶ್ರದ್ಧೆಯಿಂದ ಮಾಡಿ. ನೀವು ಇಲ್ಲೇ ಖುಷಿಯಾಗಿಲ್ಲ ಅಂದರೆ ಆ ಬಿಸ್ನೆಸ್ ಮಾಡಿಯೂ ಅಲ್ಲಿಯೂ ಖುಷಿಯಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಇದೇ ಪ್ಯಾಟ್ರನ್ನ ತಗೊಂಡು ಅಲ್ಲಿ ಹೋಗ್ತಾ ಇದ್ದೀರಾ. ಪ್ರೆಸೆಂಟ್ ಕೆಲಸನ ಖುಷಿಯಾಗಿ 101 ಅಲ್ಲ 110% ಹಾಕಿ ಮಾಡಿ. ನೀವು ಆಸಕ್ತಿಯಿಂದ ಇರೋ ಕೆಲಸ ಚೆನ್ನಾಗಿ ಮಾಡ್ತಾಯಿದ್ರೆ ಅವಕಾಶಗಳು ನೀವಿರೋ ಜಾಗದಲ್ಲಿ ಹುಡ್ಕೊಂಡು ಬರ್ತದೆ. ಒಳ್ಳೆ ಕೆಲಸ ಸಿಕ್ಕಿದ ಮೇಲೆ ಖುಷಿಯಾಗಿರ್ತೀನಿ ಅನ್ನೋದಲ್ಲ, ಇರೋ ಕೆಲಸನ ಖುಷಿಯಾಗಿ ಮಾಡಿ. ಆವಾಗ ನೀವು ಎಲ್ಲಿ ತಲುಪಬೇಕಂತಿದ್ದೀರೋ ಅಲ್ಲಿ ತಲುಪ್ತೀರ. ಮಿರಾಕಲ್ ಥಿಂಕಿಂಗ್ನ ಪ್ರಾಕ್ಟೀಸ್ ಮಾಡಿ, ಗುರಿ ಕಡೆ ತಲುಪಲಿಕ್ಕೆ ಸಹಾಯ ಆಗುತ್ತೆ.